ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿರುವಂಥ ಟೊಮೆಟೊ ಕರಿನ ಹೇಗೆ ಮಾಡೋದು ಅಂತ ನೋಡೋಣ. ಟೊಮೆಟೊ ಈರುಳ್ಳಿ ಎರಡೇ ಇದ್ದರೂ ಕೂಡ ಸಾಕು, ನಾವು ಈ ಕರಿನ ಮಾಡ್ಕೋಬಹುದು. ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಸೂಪರ್ ಆಗಿರುತ್ತೆ. ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕರಿ ಮಾಡೋದಕ್ಕೆ ಇನ್ನೇನು ಬೇಕು ಅನ್ನೋದನ್ನ ಆಮೇಲೆ ನೋಡೋಣ. ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಚಿಲ್ಲಿ ಪೌಡ್ರು, ಜೊತೆಗೆ ಗೋಡಂಬಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ರೆಡಿ ಇದೆ. ಎಷ್ಟೆಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನ ಹಾಗೆ ಮಸಾಲೆಗೆ ಹಾಕ್ತಾ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ಯಾನ್ಗೆ ಒಂದು 2-3 ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ. 2-3 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಸಿಂಪಲ್ ಆಗಿರೋವಂಥ ಕರಿ ಇದು, ಆದರೆ ಟೇಸ್ಟು ತುಂಬ ಸೂಪರ್ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಏನು ಕೂಡ ಬೇಡ ಮಸಾಲೆಗೆ. ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದು ನಾನಿಲ್ಲಿ. ಒಂದು ಈರುಳ್ಳಿ ಸಾಕಾಗತ್ತೆ. ಬಣ್ಣ ಬದಲಾಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರ ಜೊತೆಗೆ ಗೋಡಂಬಿ ಹಾಕಿ ಹುರ್ಕೊಂಬಿಡೋಣ. 7-8 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಕರಿಗೆ ಯಾವಾಗಲೂ ಕೂಡ ಸ್ಪೆಷಲ್ ಟೇಸ್ಟನ್ನು ಆ್ಯಡ್ ಮಾಡುತ್ತೆ, ತುಂಬ ಚೆನ್ನಾಗಾಗತ್ತೆ. 7-8 ಗೋಡಂಬಿ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಇದ್ರ ಜೊತೆಗೆ 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. 1 ಈರುಳ್ಳಿ ತೊಗೊಂಡ್ರೆ 2 ಟೊಮೆಟೊ, ಆ ರೀತಿ ಪ್ರಪೋರ್ಷನಲ್ಲಿ ನೀವು ತೊಗೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಇದನ್ನ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಹಸಿ ಅಂಶ ಎಲ್ಲ ಹೋಗಿ ಬೇಯಬೇಕು. ಹಸಿ ಇದ್ದರೆ ಚೆನ್ನಾಗಾಗಲ್ಲ. ಈ ಹಸಿ ಅಂಶ ಹೋಗೋವರೆಗೂ ಕೂಡ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು ಟೊಮೆಟೊ. ನೆಕ್ಸ್ಟ್ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಬಿಡೋಣ. ಒಂದು ಹಿಡಿಯಷ್ಟು, ಸ್ವಲ್ಪ ಕೈಯಲ್ಲಿ ಹಿಡಿಸೋಷ್ಟು ಕೊತ್ತಂಬರಿ ಸೊಪ್ಪು. ಕೊನೆಯಲ್ಲಿ ನಾವು ಮತ್ತೆ ಆ್ಯಡ್ ಮಾಡ್ತೀವಿ. ಅದನ್ನು ಮತ್ತೆ ವಾಪಸ್ ಏನೆಲ್ಲ ಎಷ್ಟು ಕ್ವಾಂಟಿಟಿನೆಲ್ಲ ಆ್ಯಡ್ ಮಾಡ್ತೀನಿ ಅನ್ನೋದನ್ನ ನಾನು ಮತ್ತೆ ತೋರಿಸ್ತೀನಿ. ಟೊಮೆಟೊ ಈ ರೀತಿ ಫುಲ್ ಸಾಫ್ಟ್ ಆಗೋವರೆಗೂ ಕೂಡ ಇದನ್ನ ಫ್ರೈ ಮಾಡ್ಕೋಬೇಕಾಗಿರೋದು. ನೆಕ್ಸ್ಟ್ ಇದ್ರ ಜೊತೆಗೆ ಮಸಾಲೆನೂ ಕೂಡ ಹಾಕ್ಕೊಂಬಿಡೋಣ. ಗರಂ ಮಸಾಲ 1 ಟೀ ಸ್ಪೂನಷ್ಟು ಗರಂ ಮಸಾಲ ನಾನು ತೊಗೊಂಡಿದ್ದೀನಿ. ಖಾರಕ್ಕೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾವಿಲ್ಲಿ ಹಸಿಮೆಣಸು ಸೇರಿಸಿಲ್ವಲ್ಲ, ಹಾಗಾಗಿ ಖಾರದ ಪುಡಿ 1 ಟೀ ಸ್ಪೂನ್ ಬೇಕಾಗತ್ತೆ. ಜೊತೆಗೆ ಧನಿಯಾ ಪೌಡ್ರನ್ನು ಕೂಡ 1 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು 3 ಕೂಡ ಮಸಾಲಕ್ಕೆ ನಾವು ಹಾಕಿರೋದ್ರಿಂದ ಮತ್ತು ಬೇರೆ ಏನು ಕೂಡ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ನೀಟಾಗಿ ಇವೆಲ್ಲ ಕೂಡ ಮಿಕ್ಸ್ ಆಗೋಷ್ಟರವರೆಗೂ ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಚೆನ್ನಾಗಿ ಬಾಡಬೇಕು, ಆಗಲೇ ಟೇಸ್ಟು ಚೆನ್ನಾಗಿ ಬಿಟ್ಕೊಳ್ಳೋದು. ನೋಡಿ, ಇದೆಲ್ಲನೂ ಕೂಡ ಒಟ್ಟಿಗೆ ಮಿಕ್ಸ್ ಆಗಿದೆ ಅಲ್ವಾ, ಸಾಕು. ಇಷ್ಟ ಆದರೆ ನೆಕ್ಸ್ಟ್ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಒಂದು ಪ್ಲೇಟ್ ಮೇಲೆ ಹರಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ, ಬೇಗ ತಣಿಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಬೇಗ ತಣಿಬೇಕು. ಇದು ಪೂರ್ತಿ ತಣ್ಣಗಾಗಿಲ್ಲ ಅಂತಂದರೆ ಇದನ್ನ ನಾವು ಮಿಕ್ಸರ್ಗೆ ಹಾಕೋದಕ್ಕಾಗಲ್ಲ, ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನ. ಈಗ ಇದು ತಣ್ಣಗಾಗಿದೆ. ನೆಕ್ಸ್ಟ್ ನಾವು ಇದನ್ನ ಮಿಕ್ಸರ್ ಜಾರ್ಗೂ ಹಾಕ್ಕೊಳ್ಳೋಣ. ಇದರ ಜೊತೆಗೆ ಬೇರೆ ಏನು ಕೂಡ ಮಿಕ್ಸ್ ಮಾಡೋದು ಬೇಡ, ನೀರನ್ನು ಕೂಡ ಹಾಕೋದು ಬೇಡ, ಆಮೇಲೆ ಹಾಕೋಬಹುದು. ಹಾಗೆ ಇದನ್ನ ಡ್ರೈ ಆಗಿನೇ ಒಮ್ಮೆ ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕು. ತುಂಬಾ ಘಮ ಘಮ ಪರಿಮಳ ಬರ್ತಾ ಇದೆ. ಜಸ್ಟ್ ಇದನ್ನ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಆದರೆ ಸಾಕು. ಇದು ರೆಡಿ ಆಯಿತು, ಮಸಾಲ ರೆಡಿನೇ ಆಗೋಯಿತು. ನೆಕ್ಸ್ಟ್ ಇನ್ನು ಕರಿ ಮಾಡೋದು ಅಷ್ಟೇ. ಇದು ತುಂಬಾ ಸಿಂಪಲ್ ಆಗಿರೋವಂಥ ರೆಸಿಪಿ. ಕರಿ ಮಾಡೋದಕ್ಕೆ ಈಗ ನಾವು ಮತ್ತೆ ಪ್ಯಾನ್ಗೆ ಒಂದು 2-3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. 2-3 ಸ್ಪೂನ್ ಎಣ್ಣೆ ಸಾಕಾಗತ್ತೆ, ತುಂಬ ಜಾಸ್ತಿ ಏನು ಬೇಡ. ಇದ್ರ ಬದಲು ನೀವು ಕೆಲವರು ಬೆಣ್ಣೆನೂ ಕೂಡ ಉಪಯೋಗಿಸ್ತಾರೆ. ಬೆಣ್ಣೆ ಇಲ್ಲ ಎಣ್ಣೆ ಯಾವುದಾದ್ರೂ ಆಗುತ್ತೆ ಇದಕ್ಕೆ. ಇದರ ಜೊತೆಗೆ ಎಣ್ಣೆ ಬಿಸಿ ಆಗ್ತಿದ್ದಾಗೆ 1/2 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ನಾವು ಈ ರೆಸಿಪಿಗೆ ಜೀರಾ ಪೌಡ್ರನ್ನ ಯೂಸ್ ಮಾಡಿಲ್ಲ, ಇಲ್ಲಿ ಜೀರಿಗೆನ ಯೂಸ್ ಮಾಡ್ತಾಯಿದ್ದೀವಿ. ಜಸ್ಟ್ 1/2 ಟೀ ಸ್ಪೂನ್ ಜೀರಿಗೆ ಅರಳ್ತಾ ಇದ್ದಾಗೆ ಚಿಕ್ಕದಾಗಿ ಹೆಚ್ಚಿರೋವಂಥ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಬದಲಾಗೋವರೆಗೂ ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗೋದಷ್ಟೇ. ಜಸ್ಟ್ ಈರುಳ್ಳಿ. ನೆಕ್ಸ್ಟ್ ಇದರ ಜೊತೆಗೆ ಟೊಮೆಟೊನ 3 ಮೀಡಿಯಮ್ ಸೈಜ್ ಟೊಮೆಟೊನ ಕ್ಯೂಬ್ಸ್ಗಳಾಗಿ ದೊಡ್ಡ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೆಟೊ ಸಾಕಾಗತ್ತೆ. ಫಸ್ಟು ಟೊಮೆಟೊ ಹಾಕಿದ್ದೀವಿ, ಈಗ ಮತ್ತೆ ಟೊಮೆಟೊ ಹಾಕ್ತಿದ್ದೀವಿ. ಹುಳಿ ಆಗುತ್ತೆ ಅನ್ನೋ ಭಯ ಬೇಡ. ಹುಳಿನ ತೆಗೆಯೋದಕ್ಕೆ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಟೊಮೆಟೊ ದೊಡ್ಡ ಹೋಳುಗಳು ಯಾಕೆ ಅಂತಂದರೆ ಇದು ಬಾಯಿಗೆ ಸಿಗಬೇಕು ಕರಿಗೆ, ಆಗಲೇ ಚೆನ್ನಾಗಾಗೋದು. ಟೊಮೆಟೊ ಬದಲು ನೀವು ಇದಕ್ಕೆ ದೊಡ್ಡ ಮೆಣಸಿನಕಾಯಿನೂ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಬೇಬಿ ಪೊಟ್ಯಾಟೋಸ್ ಇರುತ್ತಲ್ಲ, ಅದನ್ನು ಬಾಯ್ಲ್ ಮಾಡಿ ಕೂಡ ಹಾಕ್ಕೋಬೋದು.
ತುಂಬ ವೇರಿಯೇಷನ್ಸಲ್ಲಿ ನಾವು ಈ ಕರಿನ ಮಾಡ್ಬೋದು. ಬಟ್ ಸಿಂಪಲ್ ಆಗಿರೋವಂಥ ಟೊಮೆಟೊ ಕರಿ ತುಂಬಾ ಸೂಪರ್ ಆಗಿರುತ್ತೆ. ಸ್ವಲ್ಪ ಇದನ್ನ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಟೊಮೆಟೊನ. ನೆಕ್ಸ್ಟ್ ಇದ್ರ ಜೊತೆಗೆ ರುಬ್ಬಿಟ್ಟಿರೋವಂಥ ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ. ಜಸ್ಟ್ ಈ ಮಸಾಲೆನ ಆ್ಯಡ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಹಾಕೋಬೋದು. ಯಾಕೆಂದರೆ ಕರಿ ಸ್ವಲ್ಪ ಇನ್ನೂ ಜಾಸ್ತಿ ಗಟ್ಟಿ ಇದೆ, ಹಾಗಾಗಿ ಇದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು. ರುಬ್ಬುವಾಗ ನೀರು ಹಾಕಿರಲಿಲ್ಲ ಅಲ್ವಾ, ನಾವು ಇದ್ರ ಜೊತೆಗೆ ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಒಮ್ಮೆಗೆ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ. ರೋಟಿ ಚಪಾತಿ ಜೊತೆಗೆ ಸರ್ವ್ ಮಾಡೋ ಅಂಥ ಗ್ರೇವಿ ಆಗಿರೋದ್ರಿಂದ ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ. ಹಾಗೆ ನಾವು ಇದನ್ನ ತುಂಬ ಹೊತ್ತು ಕುದಿಸಲ್ಲ. ಟೊಮೆಟೊ ಪೂರ್ತಿ ಕರಗಿ ಹೋಗಬಾರ್ದು, ಟೊಮೆಟೊ ಬೇಯಬೇಕು ಅಷ್ಟೇ. ಸೊ ನೋಡಿ ಕಲರ್ ಕೂಡ ಹೇಗೆ ಕಾಣ್ತಾ ಇದೆ ಅಂತ. ಇದನ್ನ ಇನ್ನೂ ಮುಂದಕ್ಕೆ ಕುದಿಸ್ಬೇಕು. ಹಾಗೆಯೇ ನಿಧಾನಕ್ಕೆ ಕೈ ಆಡಿಸ್ತಾ ತಲೆ ಹಿಡಿಯೋದಂಗೆ ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಫ್ಲೇಮ್ ಲೋ ಇರಲಿ. ಫ್ಲೇಮ್ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂತಂದರೆ ನೀಟಾಗಿ ಬಾಯ್ಲ್ ಆಗೋಲ್ಲ, ಸಮ್ಟೈಮ್ಸ್ ತಳ ಹಿಡಿಯುತ್ತೆ, ಇಲ್ಲಾಂದರೆ ಟೊಮೆಟೊ ಪೂರ್ತಿ ಕರ್ಗೋಗುತ್ತೆ. ಸೊ ಏನೇ ಇದ್ದರೂ ಈ ರೆಸಿಪಿನ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲೇ ಮಾಡ್ಬೋದು. ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಈಗ ಸ್ವಲ್ಪ ಬೆಂದಿದೆ, ಪೂರ್ತಿ ಬೇಯೋವರೆಗೂ ಇಡಬೇಡಿ, ಸ್ವಲ್ಪ ಬೇಯ್ತಿದ್ದಂಗೆ ಓಪನ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಇದ್ರ ಜೊತೆಗೆ ಉಪ್ಪನ್ನು ಬೆರೆಸಿ ಮತ್ತೆ ವಾಪಸ್ ನಾವು ಬೇಯಿಸಬೇಕು. ಹಾಗಾಗಿ ಉಪ್ಪನ್ನು ನೀವು ನಿಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಹದವಾಗಿ ಬಂದಿತ್ತು, ಪುಳಿ ಖಾರ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಬಂದಿತ್ತು. ಸೊ ಈಗ ಇದನ್ನ ನೆಕ್ಸ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2-3 ನಿಮಿಷ ಅದನ್ನ ಕುದಿಸ್ಬೇಕು. ಯಾಕೆಂದರೆ ಟೊಮೆಟೊ ಎಲ್ಲ ನೀಟಾಗಿ ಉಪ್ಪಿನಂಶ ಎಳ್ಕೊಳ್ಳೋದಕ್ಕೆ ಅಂತ. ಜಸ್ಟ್ ಒಂದು 2-3 ನಿಮಿಷ ಇದನ್ನ ಹೀಗೆ ಫ್ರೈ ಮಾಡೋಣ. ಸಣ್ಣ ಉರಿನಲ್ಲೇ ಫ್ರೈ ಮಾಡ್ತಾ ಹೋಗಿ. ಇದನ್ನ ಒಂದು 2-3 ನಿಮಿಷ ಇದನ್ನ ಫ್ರೈ ಮಾಡೋಷ್ಟೊತ್ತಿಗೆ ಟೊಮೆಟೊನೂ ಕೂಡ ನೀಟಾಗಿ ಬೇಯುತ್ತೆ, ಮಸಾಲೆ ಕೂಡ ಘಮ 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 ಅಂತ ಇದೆ. ಈಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಬೇಕು. ಟೊಮೆಟೊ ಹುಳಿ ಹೊಡೆಯೋದಕ್ಕೆ ಅನ್ನೋದಕ್ಕೋಸ್ಕರ, ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ರೆ ತುಂಬಾ ಸೂಪರಾಗಿ ಬರುತ್ತೆ. ನೀವು ಟೊಮೆಟೊ ಬದಲು ಕ್ಯಾಪ್ಸಿಕಮ್ ಎಲ್ಲ ಹಾಕ್ತೀರಾ ಅನ್ನೋ ಹಾಕಿದರೆ ಸಕ್ಕರೆ ಹಾಕಬೇಕಾದ ಅಗತ್ಯ ಇಲ್ಲ. ಆದರೆ ನೀವು ಯಾವಾಗ ಟೊಮೆಟೊ ಯೂಸ್ ಮಾಡ್ತೀರಾ ನೋಡಿ, ಆಗ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಹುಳಿ ಹುಳಿ ಅನಿಸಲ್ಲ ನಿಮಗೆ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ. ಚಪಾತಿ ಜೊತೆಗೂ ಚೆನ್ನಾಗಾಗತ್ತೆ ಇದು, ಇಲ್ಲ ದೋಸೆ ಜೊತೆಗೂ ಸರ್ವ್ ಮಾಡ್ಬೋದು. ರೊಟ್ಟೀಸ್ಗಳ ಜೊತೆಗಂತೂ ರೋಟಿ ನಾನ್ ಯಾವುದ್ರ ಜೊತೆಗೆ ಬೇಕಿದ್ರೂ ಕೂಡ ಸೈಡ್ ಡಿಶ್ ಆಗಿ ಸರ್ವ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ. ಮತ್ತು ಸಕ್ಕರೆ ಸೇರಿಸಿದ ಮೇಲೆ 1-2 ನಿಮಿಷ ಇದನ್ನ ಲಾಸ್ಟಲ್ಲಿ ಕುದಿಸ್ತಿರೋದು. ಮತ್ತೆ ಇದನ್ನ ಕುದಿಸೋ ಅಗತ್ಯ ಇಲ್ಲ. ನೋಡ್ಬೋದು ಗ್ರೇವಿ ರೆಡಿನೇ ಆಗೋಯ್ತು. ಈಗ ನಾವು ಕೊನೆಯಲ್ಲಿ ಸ್ಟವನ್ನು ಆಫ್ ಮಾಡೋಣ. ಇದ್ರ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ನೋಡಿ ಕಲರ್ ಕೂಡ ಸೂಪರಾಗಿ ಕಾಣ್ತಾ ಇದೆ. ಇದ್ರ ಮೇಲೆ ಹಾಲು ಕೆನೆ ಬೇಕಿದ್ರೂ ಕೂಡ ನೀವು ಹಾಕೋಬೋದು, ಮಿಲ್ಕ್ ಕ್ರೀಮನ್ನು ಕೂಡ. ನಾನು ಹಾಲು ಕೆನೆನ ಯೂಸ್ ಮಾಡಿಲ್ಲ, ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಮಾತ್ರನೇ ಉದುರಿಸಿದ್ದೀನಿ ಮೇಲಿಂದ. ಘಮ ಘಮ ಪರಿಮಳದ ಜೊತೆಗೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಟೊಮ್ಯಾಟೊ ಕರಿ ರೆಡಿನೇ ಆಗೋಯಿತು. ತುಂಬಾ ಸುಲಭ ಮಾಡೋದು ಕೂಡ. ಮಸಾಲೆ ರೆಡಿ ಮಾಡ್ಕೊಳ್ಳೋದು, ನೆಕ್ಸ್ಟ್ ಕರಿನ ಕುದಿಸೋದು, ಅಷ್ಟೇ ಕೆಲಸ ಇರೋದು. ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಜಾಸ್ತಿ ರುಚಿಯಾಗಿರುತ್ತೆ. ನಾನು ಇದನ್ನ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಟೊಮೆಟೊ ಕರಿನ. ಅಕ್ಕಿ ರೊಟ್ಟಿ ರೆಸಿಪಿನ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಅವರು ಆಮೇಲೆ ಹಿಂದಿನ ವಿಡಿಯೋನ ನೋಡ್ಬೋದು. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಅಂತ ಟೊಮೆಟೊ ಕರಿನ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ಟೊಮೆಟೊ ಕರಿ ಸೇರಿಸಿ ತಿಂತಾಯಿದ್ರೆ ಆಹಾ, ನೋಡ್ತಿದ್ರೇ ಬಾಯಲ್ಲಿ ನೀರುರಿಸೋ ಹಾಗಿದೆ. ಖಂಡಿತವಾಗಿಯೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.